ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಾಮ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಆಚಾರ್ಯ ಮಧುಸೂದನ್. ಈ ದಿನಾಂಕ 25/8/2025 ಸೋಮವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಬಿದಿಗೆ ತಿಥಿ, ಮಧ್ಯಾಹ್ನ 12:34 ನಂತರ ತದಿಗೆ ತಿಥಿ ಇರುತ್ತದೆ. ಈ ದಿನದ ನಕ್ಷತ್ರ ಪುಬ್ಬ ರಾತ್ರಿ 2:05 ಇದ್ದು ನಂತರ ದಿನಪೂರ್ತಿ ಉತ್ತರ ಪಾಲ್ಗುಣಿ ಇರುತ್ತದೆ. ಈ ದಿನದ ಯೋಗ ಸಿದ್ಧಿ ಮಧ್ಯಾಹ್ನ 12:06 ನಂತರ ಸಾಧ್ಯ. ಕೌಲವಕರ್ಣ 12:34 ನಂತರ ತೈತಿಲ ಕರ್ಣವಿರುತ್ತದೆ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:35. ಸೂರ್ಯ ಇರುವ ರಾಶಿ ಸಿಂಹ, ಚಂದ್ರನಿರುವ ರಾಶಿ ಕನ್ಯಾ. ರಾಶಿ ಕುಂಡಲಿಯಲ್ಲಿ ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಬುಧ ಶುಕ್ರ, ಸಿಂಹದಲ್ಲಿ ಕೇತು ರವಿ ಚಂದ್ರ, ಕನ್ಯಾದಲ್ಲಿ ಕುಜ, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಈ ದಿನದ ತಾರಾಬಲದ ಬಗ್ಗೆ ಗಮನ ಹರಿಸೋಣ. ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರಕ್ಕೆ ಸಂಪತ್ತಾರೆಯಾಗಿದ್ದು ವ್ಯಾಪಾರ ವ್ಯವಹಾರ ಮಾಡಲು ಉತ್ತಮ. ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಕ್ಷೇಮತಾರೆಯಾಗಿದ್ದು ಪ್ರಯಾಣಕ್ಕೆ ಉತ್ತಮ ದಿನ. ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದವರಿಗೆ ಸಾಧಕ ತಾರೆ, ವಿದ್ಯೆ ಕಲಿಕೆ ಕೋರ್ಸ್ ಜಾಯಿನ್ ಮಾಡಲು ಉತ್ತಮ ದಿನ. ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಮಿತ್ರ ತಾರೆ, ಸಂಧಾನ ರಾಜಿ ಪಾರ್ಟ್ನರ್ಶಿಪ್ಗೆ ಉತ್ತಮ ದಿನವಾಗಿರುತ್ತದೆ. ಅದೇ ರೀತಿ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೂ ಪರಮ ಮೈತ್ರ ತಾರೆಯಾಗಿರುವುದರಿಂದ ಇದು ಪಾರ್ಟ್ನರ್ಶಿಪ್ ಪ್ರಾರಂಭಿಸಲು ಉತ್ತಮ ದಿನವಾಗಿರುತ್ತದೆ. ಅನಿರ್ವಾಹ ಕಾರಣಗಳಿಂದ ನೀವು ಕಾರ್ಯಕ್ರಮ ಮಾಡಲೇಬೇಕೆಂದಾದಲ್ಲಿ ಈ ಕೆಳಗಿನ 12 ನಕ್ಷತ್ರದವರು ಈ ರೀತಿ ದಾನಗಳನ್ನು ಮಾಡಿ ಪರಿಹಾರಗಳನ್ನು ಮಾಡಿಕೊಂಡು ನೀವು ಕೆಲಸವನ್ನು ಪ್ರಾರಂಭಿಸಬಹುದು. ಕೃತಿಕಾ ಉತ್ತರ ಪಾಲ್ಗುಣಿ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದವರಿಗೆ ಜನ್ಮತಾರೆಯಾಗಿರುವುದರಿಂದ ತರಕಾರಿ ದಾನ ಕೊಟ್ಟು ಶುಭ ಕಾರ್ಯವನ್ನು ಪ್ರಾರಂಭಿಸಬೇಕು. ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ವಿಪತ್ತು ತಾರೆಯಾಗಿದ್ದು ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ. ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ಪ್ರತ್ಯಕ್ ತಾರೆಯಾಗಿದ್ದು ಇವರು ಉಪ್ಪು ದಾನ ಕೊಟ್ಟು ಶುಭ ಕಾರ್ಯ ಮಾಡಬೇಕು. ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದವರಿಗೆ ವದತಾರೆಯಾಗಿದ್ದು ಎಳ್ಳು ದಾನ ಕೊಟ್ಟು ಶುಭ ಕಾರ್ಯವನ್ನು ಪ್ರಾರಂಭಿಸಬೇಕು. ಇಂದಿನ ಚಂದ್ರಬಲ: ಮೇಷ ಶತ್ರುನಾಶ, ವೃಷಭ ಕಾರ್ಯವಿಕಲ್ಪ, ಮಿಥುನ ರೋಗಭಯ, ಕರ್ಕಾಟಕ ದ್ರವ್ಯಲಾಭ, ಸಿಂಹ ಕಲಹ, ಕನ್ಯಾ ದೇಹ ಸೌಖ್ಯ, ತುಲಾ ಧನವ್ಯಯ, ವೃಶ್ಚಿಕ ಇಷ್ಟಾರ್ಥ ಸಿದ್ಧಿ, ಧನಸ್ಸು ಉದ್ಯೋಗ ವೃದ್ಧಿ, ಮಕರ ಕಾರ್ಯತಾಮಸ, ಕುಂಭ ಆರೋಗ್ಯ ವೃದ್ಧಿ, ಮೀನ ಸೌಖ್ಯ ವೃದ್ಧಿ. ಇದು ಇವತ್ತಿನ ತಾರಾಬಲ ಮತ್ತು ಚಂದ್ರಬಲ. ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮುಂದೆಯೂ ನಿಮಗೆ ತಾರಾಬಲ ಚಂದ್ರಬಲದ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಪ್ರತಿದಿನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ರಾಮ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.